ವೀಕ್ಷಕರೇ, ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಏನಿದೆಯಲ್ಲ, ನಮ್ಮ ಯುವ ಪೀಳಿಗೆಗಾಗಿ. ನಮ್ಮ ಯುವ ಪೀಳಿಗೆ ಮುಖ್ಯವಾಗಿ ಕರ್ನಾಟಕದ ಈ ಉತ್ತರ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲರೂ ಮಾಲ್ ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆಯಿಂದ ಇರೋರು. ಹೀಗಾಗಿ ಅವ್ರ ಹೈಟು ಕಡಿಮೆ ಇರ್ತದೆ, ಕೆಲವೊಂದು ಸಾರಿ ಅವರ ವಜ್ಜೆ ಕೂಡ ಕಡಿಮೆ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಮಿಲಿಟ್ರಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳ ಜೀವನವನ್ನು ನಾವು ನೋಡ್ತಾ ಹೋದರೆ ನಮಗೆ ನಮ್ಮ ಹೈಟು, ವೇಟು, ಬಣ್ಣ ಯಾವುದೂ ಗಣಗಣಕ್ಕೆ ಬರೋದಿಲ್ಲ. ಅದರಲ್ಲಿ ತಾವು ಯೂಟ್ಯೂಬ್ನ ಪೋಡೋಕಾಸ್ಟ್ನಲ್ಲಿ ಮೇಜರ್ DS ಶೆನೆಗಾರ್ ಅವರ ಜೀವನ ಚರಿತ್ರೆಯನ್ನು ಓದಿ ಅದರಲ್ಲಿ ಏನಿದೆ ಅಂತಂದರೆ 1990ರಿಂದ 2011ರವರೆಗೆ ಮಿಲಿಟ್ರಿಯಲ್ಲಿ ಸೇವೆ ಸಲ್ಲಿಸಿ ಸೇನಾ ಮೆಡಲನ್ನು ಪಡೆದಂಥ ವ್ಯಕ್ತಿಯವರು. ಅವರ ವೇಟ್ ಏನಿದೆಲ್ಲ ವಜ್ಜಿ ಬರೀ 48 kg. 48 kg ವೇಟ್ನಿಂದ ಹಿಮಾಲಯ ಪರ್ವತದಲ್ಲಿ ಕಾಶ್ಮೀರಿ ಮಿಲಿಟೆಂಟ್ನೊಂದಿಗೆ ಅವರು ಫೈಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಮೊದಲು ಅವರು ಕಮಾಂಡೋ ಕೋರ್ಸ್ ಮಾಡ್ತಾರಂದಾಗ ಅವರು ಮೇಜರ್ಗಳೆಲ್ಲ ಹೇಳಿದ್ದೇನಂತಂದರೆ ಚೂವೆ ಕೆ ಜೈಸಾ ಆದ್ಮಿ ಕಮಾಂಡೋ ಬನ್ನೇ ಗಯ ಅಂಥೇಳಿ. ಆದರೆ ಅವರಷ್ಟು ಯಾವಾಗಲೂ ಓಡೋದ್ರಲ್ಲಿ ಪ್ರಥಮ, ವಜ್ಜೆ ತಾವು ಖುದ್ದು 48 kg ಅವರಿದ್ದು 40 kg ಭಾರವನ್ನು ಹೊತ್ತು ಹಿಮಾಲಯದಲ್ಲಿ ಕೆಲಸ ಮಾಡಿ ಇವತ್ತು ಸೇನಾ ಮೆಡಲನ್ನು ಪಡೆದಿದ್ದಾರೆ. ಹಾಗಾಗಿ ನಾನು ಯಾವುದೇ ಮಿಲಿಟ್ರಿಯಲ್ಲಿ ಸೇರ್ತಕ್ಕಂಥ ಮಕ್ಕಳಿಗಾಗಿ ಅವರ ಹೈಟು ವೇಟು ನೋಡಬೇಡಿ. ಮೇನ್ ಅಂತಂದರೆ ಯಾಕಂತಂದರೆ ಅವರಲ್ಲಿರ್ತಕ್ಕಂಥ ಮನೋಸ್ಥೈರ್ಯ, ಎದುರಿಸ್ತಕ್ಕಂಥ ಶಕ್ತಿ. ನಾನು ಮುಂದೆ NCC ಆಫೀಸರ್ ಆಗಿದ್ದಾಗ ಮೊದಲು ನಾನು ಹೈಟು ವೇಟು ನೋಡ್ತಾ ಇದ್ದೆ. ಮುಂದೆ ಏನು ಮಾಡಿದೆ ಅಂತಂದರೆ ಆ ಕ್ರೈಟೇರಿಯಾವನ್ನು ಬದಲಾಯಿಸಿ ಮಕ್ಕಳ ರನ್ನಿಂಗ್ನಲ್ಲಿ ಪ್ರಥಮ, ಸೆಕೆಂಡ್, ಥರ್ಡ್ ಯಾರು ಬರ್ತಾರೋ ಅಂಥವ್ರನ್ನು ಸೆಲೆಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವರು ಇವತ್ತು ಕುಳ್ಳರಿದ್ದರೂ ಕೂಡ TSC ಥಳಸೇನಾ ಕ್ಯಾಂಪ್ನಲ್ಲಿ ಟಾಪರ್ ಆಗಿ ಇವತ್ತು ಅವರು ಅಚೀವ್ಮೆಂಟ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಹೈಟ್ ಒಂದೇ ಕ್ರೈಟೇರಿಯಾದೇ, ಅದರೊಂದಿಗೆ ಮನೋಸ್ಥೈರ್ಯ ಉಳಿದಿದ್ದೆಲ್ಲವೂ ತಾವು ಗಣನೆಗೆ ತೆಗೆದುಕೊಳ್ಬೇಕಂತ ಹೇಳ್ತಾ, ನಮ್ಮ ಮಕ್ಕಳಿಗಾಗಿ ಇದೊಂದು, ನೀವು ಯಾರು ಮಾನಸಿಕವಾಗಿ ನಾನು ಹೀಗೆ ಇದ್ದೀನಿ, ಬುಡ್ಡಿದ್ದೀನಿ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಯಾರೂ ಮಾಡಬೇಡಿ. ತಮ್ಮ ಮನೋಸ್ಥೈರ್ಯ ಏನಿದೆಯಲ್ಲ, ತಮ್ಮ ಅಚೀವ್ಮೆಂಟ್ಸ್ ಇದೆಯಲ್ಲ, ಅದ್ರ ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಬನ್ನಿ, ತಮ್ಮ ಮನೋಸ್ಥೈರ್ಯವನ್ನು ತೋರಿಸಿ ತಮ್ಮ ಜೀವನದಲ್ಲಿ ಏನಾಗಬೇಕು ಅದನ್ನು ಸಾಧಿಸಲಿಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದ ವೀಕ್ಷಕರೇ.